BJP. ಯಾಕೆ ಬಿಜೆಪಿನ ಗೆಲ್ತಾರೆ? ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ. ಕಾಂಗ್ರೆಸ್ಸಿಂದ ಒಂದಷ್ಟು ಫ್ರೀ ಭಾಗ್ಯಗಳೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಯೂಸ್ ಆಗ್ತಿಲ್ಲ ಅಂತೀರಾ? ಎಲ್ಲ ನಮಗೆ ರೇಷನ್ ಕಾರ್ಡೇ ಇಲ್ವಲ್ಲ, ಹಾಂ, ಅದಕ್ಕೆ ನಮ್ಗೆ ಏನು ಬರ್ತಾ ಇಲ್ಲ. ಫ್ರೀ ಬಸ್ ಎಲ್ಲ ಬಿಟ್ಟು. ಫ್ರೀ ಬಸ್ ಐತೆ, ನಾನು ಹೋಗ್ತಾ ಇಲ್ವಲ್ಲಪ್ಪ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಾಜೀವ್ ಅವರಿದ್ದಾರೆ, ರಾಜೀವ್ ಗೌಡ. ಬಿಜೆಪಿಯಿಂದ ಶೋಭಾ ಅವರಿದ್ದಾರೆ. ಯಾರು ಈ ಕ್ಷೇತ್ರಕ್ಕೆ MP ಆಗಬೇಕು ಅಂತ? ಯಾವ ಸೈಡ್ ಐತೆ ಅವರು? ಬಿಜೆಪಿಯಿಂದ ಶೋಭಾ ಅವರಿದ್ದಾರೆ. ಶೋಭಾ ಇದ್ದಾರ? ಶೋಭಾ ಕಾಕ. ಶೋಭಾ ಅಂದ್ರೆ ನೀವು ಮೋದಿ ನೋಡಿ ಓಟ್ ಹಾಕೋದು ಅವರಿಗೆ? ಹೌದು, ಪಕ್ಷ ಬಿಜೆಪಿ. ಹೌದು. ಇವಾಗ ಸೆಂಟ್ರಲ್ಲಿ ಕಾಂಗ್ರೆಸ್ ಗೆದ್ರೆ ಒಂದು 25 ಭಾಗ್ಯಗಳು ಕೊಟ್ಟಿದ್ದಾರೆ. ಮತ್ತೆ ಮಹಿಳೆಯರಿಗೆ 1 ಲಕ್ಷ ವರ್ಷಕ್ಕೆ ಹೇಳ್ತಾರಪ್ಪ, ಕೈಗೆ ಬರೋ ತನಕ ಹೇಳಿ. ರೈತರಿಗೆ ಸಾಲ ಮನ್ನಾ ಮಾಡ್ತಾರಂತೆ. ಅದೇ ಕೈಗೆ ಬರಬೇಕಲ್ಲ, ಹೇಳೋದು ಮಾತು ಹೇಳ್ತಾರೆ, ನಾಳೆ ಏನೇ ಅಲ್ಲ. ಅವ್ರು ಸೀಟ್ ಬರೋ ತನಕ ಹೇಳ್ತಾರೆ, ಸೀಟ್ ಬಂದಮೇಲೆ ಅಷ್ಟೇ. ಅವ್ರವ್ರು ನೋಡ್ಕೋತಾರೆ, ಇನ್ನೊಬ್ರಿಗೆ ನೋಡಲ್ಲ. ಅವರು ಇರೋರಿಗೆ ನೋಡ್ತಾರೆ, ಬಡವ್ರಿಗೆ ನೋಡಲ್ಲ. ನೀವು ಬಿಜೆಪಿಗೆ ಹಾಕ್ತೀರಾ? ಹಾಂ, ಬಿಜೆಪಿಗೆ ಹಾಕ್ತೀವಿ. ಏನೇ ಭಾಗ್ಯಗಳೆಲ್ಲ ಬರೀ ಬಾಯಲ್ಲಿ ಹೇಳ್ತಾರೆ, ನಾವು ಯಾವುದು ಕೊಡಲ್ಲ ಅಂತ. ಇಲ್ಲ. ಸೆಂಟ್ರಲ್ ಅಲ್ಲಿ ನಂಗೆ ಯಾರಾಗ್ಬೇಕು? ಮೋದಿ, ಆಬ್ವಿಯಸ್ಲಿ ಮೋದಿ. ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಮೋದಿ ಅವರೇ ಆಗ್ಬೇಕು. ಏನಕ್ಕೆ ಮೋದಿ ಅವರೇ ಆಗ್ಬೇಕು? ಲೀಡರ್ಶಿಪ್ ಇಲ್ವಾ? ಆಕ್ಚುಲಿ ಅವ್ರು ಒಳ್ಳೆ ಲೀಡರ್, ಅದಕ್ಕೋಸ್ಕರ. ಕಾಂಗ್ರೆಸ್ ಒಂದಷ್ಟು 25 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಗೆದ್ರೆ 25 ಗ್ಯಾರಂಟಿ ಕೊಡ್ತೀವಿ ಅಂತ. ಯಾರಿಗೆ ಬೇಕು ಸರ್ ಗ್ಯಾರಂಟಿ? ಇಲ್ಲೇ ಗ್ಯಾರಂಟಿ ಕೊಟ್ಬಿಟ್ಟು, ಕರ್ನಾಟಕದೆಲ್ಲ ಗ್ಯಾರಂಟಿಗಳು ಕೊಟ್ಬಿಟ್ಟು ಎಲ್ಲ ದಬಾಕೋತಾ ಇದೆ. ಸೊ ಬೇಡ ಅನ್ಕೋತೀನಿ. ಆಗಲ್ಲ ಅಂತೀರಾ? ವರ್ಕೌಟ್ ಆಗಲ್ಲ ಸರ್. ಮೋದಿ ಮುಂದೆ ಯಾವ ಗ್ಯಾರಂಟಿ ಕೊಟ್ಟರು ಏನಿಲ್ಲ. ಮೋದಿ ಥರ ಲೀಡರ್ಶಿಪ್ ಯಾರು ಮಾಡೋಕ್ಕಾಗಲ್ಲ. ಐ ಥಿಂಕ್ ಮೋದಿ ಬಂದರೆ ಚೆನ್ನಾಗಿರುತ್ತೆ. ರಾಹುಲ್ ಗಾಂಧಿ ಅವರು ಬಂದರೆ ಒಳ್ಳೇದಾಗುತ್ತೆ? ಖಂಡಿತ ಬೇಡ ಸರ್. ಏನು ಆಗ್ಬೋದು ಅಂದ್ರೆ ಏನಕ್ಕೆ ಅಷ್ಟು ಬೇಡ ಅಂತ ಹೇಳ್ತಾ ಇದ್ದೀರಾ? ಅಂದರೆ ಮೋದಿಯವ್ರ ಲೀಡರ್ಶಿಪ್ ಚೆನ್ನಾಗಿದೆ. ಸೊ ದಟ್ ನಮಗೆಲ್ಲ ಒಳ್ಳೇದು ಮಾಡ್ಬೇಕಷ್ಟೇ. ಇವ್ರು ಯಾರು ಬಂದ್ರೂ ಏನು ಸುಖ ಇಲ್ಲ. ಯಾರು ಬಂದರೂ ತಮ್ಮ ಇದ್ರಕ್ಕೋಸ್ಕರ, ತಮ್ಮ ಓಟಿಗೋಸ್ಕರ ಅವ್ರು ಮಾಡ್ತಾರಷ್ಟೇ. ನಮ್ಮ ಸುಖಕ್ಕೆ ಯಾರು ಮಾಡೋಕ್ಕಲ್ಲ. ನಾವೆಲ್ಲ ನೋಡಿ ಎಲ್ಲ ಬಸ್ ಫ್ರೀ, ಅದು ಫ್ರೀ ಅಂತ ಏನೋ ಮಾಡಿದರು, ಅದೆಲ್ಲ ಮಾಡಿಬಿಟ್ಟು ಏನು ಸುಖ ಇಲ್ಲ ನಮಗೆ. ಏನು ದುಡಿಯೋಕ್ಕೂ ಆಗ್ತಾಯಿಲ್ಲ, ಏನಿಲ್ಲ ನಮಗೆ. ಹಾಂ, ಬೇರೆ ಕೆಲಸ ಮಾಡೋದಂದ್ರೆ ಬೇರೆ ಕೆಲಸಕ್ಕೆ ಮಾಡೋಕ್ಕೂ ಆಗ್ತಾಯಿಲ್ಲ ನಮಗೆ. ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತೀವಿ. ಹಾಂ, ಆ ಜೀವನಕ್ಕೆ ಇನ್ನೇನು ಮಾಡ್ತಾರೆ ಅವ್ರು? ಏನಾರ ನಮ್ಗೇನಾರ ಇದನ್ನು ಕೊಡಬೇಕು. ಬಸ್ ಫ್ರೀ ಬಿಟ್ರಲ್ಲ, ಬಿಟ್ಟು ನಮ್ಗೊಂದು ಸ್ವಲ್ಪ ಏನೋ ಆದಾಯ ಕೊಟ್ಟರೆ ನಮಗೂ ಒಳ್ಳೇದಾಗತ್ತೆ. ಈಗ ಕಾಂಗ್ರೆಸ್ ಅವರು ಒಂದು 25 ಗ್ಯಾರಂಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಏನಾದ್ರು ಸ್ಟೇಟಲ್ಲಿ ಸೆಂಟ್ರಲ್ ಬಂದ್ರೆ ಮಿನಿಮಮ್ 400 ರೂಪಾಯಿ ದಿನಕ್ಕೆ ಡೇದು ಸಂಬಳ ಕೊಡ್ತಾರಂತೆ. ಮಿನಿಮಮ್ 400 ರೂಪಾಯಿ ತರ ಮಾಡ್ತಾರಂತೆ. ಯಾರು? ಸೆಂಟ್ರಲಲ್ಲಿ. ಮತ್ತೆ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ. ಮಹಿಳೆಯರಿಗೆ ಕೊಡ್ತಾರೆ ಬಿಡಿ, ಅವ್ರಿಗೆಲ್ಲ ಫ್ರೀ ಕೊಡ್ತಾರೆ. ಲೋನ್ ತಗೊಂಡಿರ್ತಾರಲ್ಲ ಅದು ಮನ್ನಾ. ರೈತರು ಸಾಲ ಮನ್ನಾ. ಮತ್ತೆ ಏನೇನೋ ಇದೆ 25 ಗ್ಯಾರಂಟಿ. ಅದೇ ಇದು ಅವ್ರು ಗ್ಯಾರಂಟಿ ಕೊಟ್ಟವ್ರೆ. ಆ ಗ್ಯಾರಂಟಿ ಕೊಟ್ಟು ಅವರು ನಮ್ಮ ತಲೆ ಮೇಲೆ ಹಾಕಾರು. ಈಗ ಅವ್ರೇನು ಅವ್ರು ಸಾಮಾನ್ಯ ತಮ್ಮ ಮನೆ ಅಂತ ತಂದು ಕೊಡಲ್ಲ ಯಾರಾದರೂ. ಅವರು ತೊಗೊಂಬಂದು ಕೊಡೋದು ನಮ್ಮ ತಲೆ ಮೇಲೆ ಹಾಕೋದು, ಅದನ್ನೆಲ್ಲ ತೊಗೊಂಡೋಗಿ. ಅಲ್ಲ, ಗ್ಯಾರಂಟಿ ಕೊಟ್ಟಿದ್ದಾರೆ, ಓಟ್ ಹಾಕ್ತೀರಾ? ಆ ಗ್ಯಾರಂಟಿ ಕೊಟ್ಟರು ತೊಗೊಂಡು ಏನು ಮಾಡೋಣ? ಆ ಗ್ಯಾರಂಟಿ ನಂಬ್ಕೊಂಡು ನಾವು ಹಾಕಾಗಲ್ಲ ಅಷ್ಟೇ. ಯಾರು ಬಿಜೆಪಿಗ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ? ನಮಗೆ ನೋಡಿದ್ರೆ ಮೋದಿ ನೋಡಿ ಓಟ್ ಹಾಕ್ಬೇಕಷ್ಟೇ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಕ್ಯಾಂಡಿಡೇಟ್ ಯಾರೇ ಯಾರ್ಯಾರು ಮೋದಿ ನೋಡಿ ಓಟ್ ಹಾಕ್ಬೇಕು.